ಹಲವಾರು ವರ್ಷಗಳಿಂದ ಸ್ವಂತ ಸೂರಿಗಾಗಿ ಕಾದಿರುವ ವಸತಿರಹಿತರು ನಿವೇಶನ ನೀಡುವಂತೆ ಒತ್ತಾಯಿಸಿ ಇಂದು ಹೊರನಾಡು ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕಿದರು. ಭಾರತ ಕಮ್ಯುನಿಸ್ಟ್ ಪಕ್ಷದ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಗೂ ಮುನ್ನ ವಸತಿರಹಿತರು ಗ್ರಾಮದಲ್ಲಿ ಮೆರವಣಿಗೆ ನಡೆಸಿದರು. ಕೆಂಬಾವುಟ ಹಿಡಿದು ಘೋಷಣೆ ಕೂಗುತ್ತಾ ಪಂಚಾಯಿತಿ ಕಚೇರಿಗೆ ತೆರಳಿ ಪ್ರತಿಭಟನೆ ಮಾಡಿದರು. ಮುಖಂಡ ಲಕ್ಷ್ಮಣಾಚಾರ್, ಹೊರನಾಡು ಪಂಚಾಯಿತಿಯಲ್ಲಿ ಬಹಳ ಹಿಂದೆಯೇ ವಸತಿರಹಿತರ ಪಟ್ಟಿ ಮಾಡಲಾಗಿದೆ. ಆದರೆ ಈಗ ಬಹಳಷ್ಟು ನಿವೇಶನರಹಿತರ ಹೆಸರು ಸೇರ್ಪಡೆ ಆಗಬೇಕಿದೆ. ಅರ್ಹ ವಸತಿರಹಿತರಿಗೆ ನಿವೇಶನದ ಹಕ್ಕುಪತ್ರ ವಿತರಿಸಬೇಕು ಎಂದು ಆಗ್ರಹಿಸಿದರು. ಹಿರಿಯ ಕಮ್ಯುನಿಸ್ಟ್ ಕಾಮ್ರೇಡ್ ಗೋಪಾಲ ಶೆಟ್ಟಿ ಮಾತನಾಡಿ, ನಮ್ಮ ಪಕ್ಷ ಕಳೆದ 15 ವರ್ಷದಿಂದ ಬಡವರ ಪರವಾಗಿ ಸೂರಿಗಾಗಿ ಸಮರ ನಡೆಸುತ್ತಿದೆ. ಆದರೆ ಸರ್ಕಾರಗಳು ಈವರೆಗೂ ವಸತಿರಹಿತರಿಗೆ ನಿವೇಶನ ಹಂಚಿಲ್ಲ. ಆದ್ದರಿಂದ ಸಿಪಿಐ ಮತ್ತೆ ಹೋರಾಟದ ಮೂಲಕ ಅಧಿಕಾರಿಗಳು ಮತ್ತು ಸರ್ಕಾರವನ್ನು ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದೆ ಎಂದರು. ಪಿಡಿಒ ಅರುಣಕುಮಾರ್ ಮತ್ತು ಪಂಚಾಯಿತಿ ಅಧ್ಯಕ್ಷ ಮಧುಪ್ರಸಾದ್ ನಿವೇಶನ ಮಂಜೂರು ಮಾಡುವ ಬಗ್ಗೆ ಕಮ್ಯುನಿಸ್ಟ್ ಪಕ್ಷ ಸರ್ಕಾರಕ್ಕೆ ಸಲ್ಲಿಸಿದ ಮನವಿ ಸ್ವೀಕರಿಸಿದರು.